ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನು ಹೇಗೆ ಅಂತ ಹೇಳ್ಬಿಟ್ಟು ನೋಡಿ ವಿಡಿಯೋ ಫುಲ್ಲು. ಐ ಹೋಪ್ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಹಿಂದಿನ ವಿಡಿಯೋದಲ್ಲಿ ಹೇಳ್ದ ಹಾಗೆ ನಮ್ಮ ಅಕ್ಕನಿಗೆ ಐಬ್ರೋಸ್ ಎಲ್ಲನೂ ಮಾಡ್ತಾ ಹೇಳ್ದೆ ಅಲ್ವಾ, ಎಲ್ಗೋ ಹೋಗ್ತೀವಿ ನೋಡಿ ಅಂತ ಹೇಳ್ಬಿಟ್ಟು. ಆವಾಗ ಬಂದ್ಬಿಟ್ಟು ನಮ್ಮ ಅಕ್ಕ ಊರಲ್ಲಿ ಸಂಕ್ರಾಂತಿ ಹಬ್ಬ ಆದಮೇಲೆ ನೆಕ್ಸ್ಟು 3ನೇ ಮಂಗಳವಾರ ನಮ್ಮ ಅಕ್ಕ ಅವರ ಊರಲ್ಲಿ ಹಬ್ಬ ಆಗುತ್ತೆ. ಯಾವಾಗಲೂ ಅಷ್ಟೇ ಸಂಕ್ರಾಂತಿ ಹಬ್ಬ ಅವತ್ತು ಆಗೋವಂಥದ್ದು. ಅದಕ್ಕೋಸ್ಕರ ಕರೆದಿದ್ರು. ಸರಿ, ನಾನು ಇನ್ನು ಹೇಗಿದ್ರು ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಎಲ್ಲ ಐಟಮ್ಸ್ ತೊಗೊಂಬರೋಕ್ಕೆ, ಆ ಥರ ಎಲ್ಲನೂ. ಹಾಗೆ ಐಟಮ್ಸ್ ತೊಗೊಂಡು ನಮ್ಮೂರಿಗೆ ಬಂದ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದರೆ ಬಿಡಲಿಲ್ಲ ನಮ್ಮ ಅಕ್ಕ ಅವರು ಎಲ್ಲನೂ. ಹೀಗೆ ಹೋಗೋಣ, ಮತ್ತು ಅಲ್ಲಿ ಹೋದ್ರೆ ನೀನು ಬರ್ತೀಯೋ ಇಲ್ವೋ, ಬಟ್ಟೆ ಅದು ಇದು ಅಂತ ಹೇಳ್ಬಿಟ್ಟು ಇದೋಗ್ತೀಯ ಇಲ್ಲೇ. ಇನ್ನು ಬೆಂಗಳೂರಿಂದ ನಮ್ಮ ಅಕ್ಕನ ಮಕ್ಕಳು, ನಾನು, ನನ್ನ ಮಕ್ಕಳು ಎಲ್ಲನೂ ಬಂದಿದ್ದು. ಇನ್ನು ಐಟಮ್ಸ್ ತೊಗೊಂಡಿದ್ವಲ್ಲ ಪಾರ್ಲರ್ಗೆ, ಅದಕ್ಕೋಸ್ಕರ ನಮ್ಮ ಅಕ್ಕನ ದೊಡ್ಡ ಮಗ, ನನ್ನ ದೊಡ್ಡ ಮಗ ಇಬ್ಬರೂ ಸೇರಿ ಹಾಗೆ ಊರಿಗೆ ಹೋಗಿ ನಮ್ಮೂರಿಗೆ ಅಲ್ಲಿ ಇಟ್ಟು ಮತ್ತು ಹಿಂಗೆ ಬನ್ನಿ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನ ಕಳಿಸಿದ್ವಿ. ಮತ್ತು ನಾವು 5 ಜನ ಈ ಕಡೆ ಬಂದಿದ್ದಂಥದ್ದು. ಇನ್ನು ನಮ್ಮ ಅಕ್ಕ ಅವ್ರಿಗೆ ಅಲ್ಲಿ ಮಧ್ಯದಲ್ಲಿ ಅಂದರೆ ಮುಳಬಾಗಿಲವರೆಗೂ ಬಂದ್ವಿ, ಎಲ್ಲ ಜೊತೆಯಲ್ಲೇ ಮುಳಬಾಗಿಲಿಗೂ ಬಂದ್ವಿ. ಮತ್ತು ನಮ್ಮ ಊರು ಮತ್ತು ಅವ್ರಿಗೆ ಹಬ್ಬಕ್ಕೆ ಹೇಳಿದ್ರು ಅಂತ ಹೇಳಿಬಿಟ್ಟು ಮಧ್ಯದಲ್ಲೇ ಇಳಿದು ಆ ಕಡೆ ನಮ್ಮ ಅಕ್ಕ ಬಾವ ಇಬ್ಬರೂ ಹೋದರು. ನಾನು, ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗ ಇಬ್ಬರೂ ಊರಿಗೆ ಅಂತ ಹೇಳ್ಬಿಟ್ಟು ಬಂದ್ವಿ. ಅಂದರೆ ನಮ್ಮನ್ನು ಕರೆದಿದ್ರು. ಇನ್ನು ಹುಡುಗರಿಗೆ ಅಲ್ಲಿ ಇಲ್ಲಿ ಇರೋದಕ್ಕಿಂತ ಇಲ್ಲಿರೋಕ್ಕೆ ಅಂದರೆ ಇಷ್ಟ ಆಗತ್ತಲ್ವ. ಹಾಗೆ ನಾನು ಬಂದುಬಿಟ್ಟೆ ಮಕ್ಕಳನ್ನ ಕರ್ಕೊಂಡು. ಲಗೇಜ್ ಅದು ಇದು ಇದೆ ಅಂತ ಹೇಳ್ಬಿಟ್ಟು. ನೋಡಿ ಇವರಿಬ್ಬರು ಯಾವ ಥರ ಏನೆಲ್ಲ ತರಲೆಟಗಳು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಗೋಬಿ ಇದನ್ನು ತೊಗೊಂಬಂದ್ಬಿಟ್ಟು ಎಲ್ಲರಿಗೂ ಹಂಚ್ಕೊಂಡು ಇದು ಮಾಡ್ಕೊಂಡು ತಿಂತಾ ಇದ್ದಾರೆ. ಅಂದರೆ ಯಾರೂ ಜಾಸ್ತಿ ಹೆಚ್ಚಾಗಿ ತಿನ್ನೋದಿಲ್ಲ. ಇನ್ನು ಅದು ಹೀಟು ಅದು ಇದು ಅಂತ ಹೇಳ್ಕೊಂಡು ಅದಕ್ಕೆ ಒಂದು ಇದೇನೋ ತೊಗೊಂಬಂದು ಎಲ್ಲರಿಗೂ ಹಂಚ್ಕೊಂಡು ಆ ಥರ ಎಲ್ಲನೂ ಕಾಮಿಡಿ ಮಾಡ್ಕೊಂಡೆಲ್ಲ ಇದ್ದಾರೆ. ಇನ್ನು ಹೇಳ್ದಲ್ವ, ಅದೇ ನಮ್ಮ ಅಕ್ಕ ಅವರೂ ಹೋಗಿದ್ರು, ನಮ್ಮ ಅಕ್ಕ ಭಾವನೂ ಅಲ್ಲೇ ಬಸ್ಸಲ್ಲೇ ಇಳ್ಕೊಂಡ್ರಲ್ವ. ಮತ್ತು ಇಲ್ಲಿ ಬರೋಷ್ಟೊಳಗೆ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗ ಇಬ್ಬರೂ ಅದೇ ಪ್ಲೇಸ್ಗೆ ಹೋಗಿದ್ರು. ನನ್ನನ್ನು ಕರೆದು ಅಂದರೆ ನಾವು ಹೋದ್ರೆ ಆಗ್ತಾಯಿತ್ತು. ಆದರೆ ಏನಕ್ಕೆ ಬಿಡು ಅಂದರೆ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೀಗೆ ಬಂದುಬಿಟ್ವಿ. ಇನ್ನು ಈ ಥರ ಇದೆ ನಮ್ಮ ಫ್ಯಾಮ್ಲಿ ನಾವೆಲ್ಲನೂ ಒಟ್ಟಾಗಿ ಒಂದು ಆಗಿ ಇದ್ದರೆ ಎಲ್ಲನೂ ಚೆನ್ನಾಗೇ ಇರ್ತೀವಿ. ಕೆಲವೊಬ್ಬರೆಲ್ಲನೂ ಸೇರದೇ ಇರೋರು ಇರ್ತಾರೆ, ಅವ್ರಿಗೆ ಏನೂ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ಅದೇ ನಮ್ಮ ಅಕ್ಕ ಮನೆಯಲ್ಲಿ ಹಬ್ಬ ಇದೆಯಲ್ಲ, ಅದಕ್ಕೋಸ್ಕರ ಇವತ್ತು ಬಂದ್ಬಿಟ್ಟು ಫಸ್ಟ್ ಡೇ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬ ಆಗಿರುತ್ತೆ. ಇನ್ನು ನಾವು ಸಂಕ್ರಾಂತಿ ಹಬ್ಬ ಅಂದರೆ ಅಲ್ಲಿ 1:30 ಆ ಥರ ಎಲ್ಲ ಆಗೋಗಿರುತ್ತೆ. ನಾವು ಬರೋಷ್ಟೊಳಗೆ ಒಂದು 5:30 ಆ ಥರ ಏನೋ ಆಗಿತ್ತು. ಅದಕ್ಕೋಸ್ಕರ ಸಂಕ್ರಾಂತಿ ಹಬ್ಬ ಎಲ್ಲ ಆಗೋಗಿತ್ತು. ನೋಡಿ, ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟು ದೀಪ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದರು. ಅವರು ಚೀಟಿ ಥರ ಹಾಕ್ಬಿಟ್ಟು ಅದಕ್ಕೆ ಮಟನ್ನು ಆ ಥರ ಎಲ್ಲನೂ ಚೀಟಿಗೆ ಇಷ್ಟು ಮಟನ್ನು ಅಂತ ಹೇಳಿ ಕೊಡೋ ಥರ ಅವರು ಯಾವತ್ತೂ ಅಷ್ಟೇ ವರ್ಷವೂ ಹಾಗೆ ಮಾಡ್ಕೊಳ್ಳೋದು. ಇನ್ನು ಇಲ್ಲಿ ಬಂದ್ಬಿಟ್ಟು ಇವ್ರು ಏನು ಮಾಡ್ತಾಯಿದ್ದಾರಪ್ಪ ಅಂದರೆ, ಹೇಗಿದ್ರು ಸಂಕ್ರಾಂತಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಬೋಗಿ ಉರಿ ಹಾಕ್ತಾಯಿದ್ದಾರೆ. ಅಂದರೆ ಸುಮ್ಮನೆ ಆ ಥರ ಹಾಗೆ ಇದು ಹಾಕ್ಕೊಂಡು ಬೆಂಕಿ ಹಾಕಿ ಇದು ಮಾಡ್ತಾಯಿದ್ದಾರೆ. ಅದಕ್ಕೆ ಏನೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ನೋಡಿ ಬನ್ನಿ. ನೋಡಿ, ಈ ಥರ ಬೋಗಿ ಹಿಂದಿನ ದಿನ ಎಲ್ಲನೂ ಬೆಂಕಿ ಎಲ್ಲನೂ ಹಾಕಿ ಅದನ್ನೆಲ್ಲನೂ ಇದು ಮಾಡ್ತೀವಲ್ಲ, ಆ ಥರ ಆಗೋಯ್ತು. ಹೇಗಿದ್ರು ಸಂಕ್ರಾಂತಿ ಹಬ್ಬ ಅಲ್ವಾ, ಅದಕ್ಕೆ ಹಾಗೆ ಎಲ್ಲರೂ ನಿಂತ್ಕೊಂಡು ಬೆಂಕಿ ಮುಂದ್ಗಡೆ ಇದ್ದು ಹಾಗೆ ಫೋಟೋಸ್ ಎಲ್ಲ ತಗೊಂಡು ಈ ಥರ ಎಲ್ಲನೂ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳು ಎಲ್ಲನೂ. ಇನ್ನು ಎಲ್ಲರೂ ಸೇರಿದ್ರಲ್ವ, ಚೆನ್ನಾಗಿತ್ತು. ಅವರೂ ಸಿಟಿಗಳಲ್ಲಿ ಇರೋದಕ್ಕಿಂತ ಈ ಕಡೆ ಈ ಥರ ಬಂದರೆ ಆವಾಗ ಎಲ್ಲರೂ ಚೆನ್ನಾಗಿ ಕೂಡಿ ಎಂಜಾಯ್ ಮಾಡ್ತಾ ಇರ್ತಾರೆ. ಇನ್ನು ನಮ್ಮ ಮನೆಗಳಲ್ಲಿದ್ದರೆ ಯಾವಾಗಲೂ ಕೆಲಸ ಅದು ಇದು ಇದ್ದೇ ಇರುತ್ತೆ. ಆ ಥರ ಏನೂ ಇರಲ್ಲ. ಈ ಥರ ಎಲ್ಲಾದರೂ ಒಂದು ಹತ್ರ ಸೇರಿದಾಗ ಈ ಥರ ಎಲ್ಲರೂ ಚೆನ್ನಾಗಿ ಇರ್ತಾರೆ.
ಈ ಸಲ ಹಬ್ಬಕ್ಕೆ ಎಲ್ಲರೂ ಬಂದಿದ್ದರು, ಒಬ್ಬರು ಬಿಟ್ಟು. ಅಂದರೆ ನಮ್ಮ ಅಕ್ಕನ ಮಗಳು ಬಂದಿರಲಿಲ್ಲ ಹಬ್ಬಕ್ಕೆ ಅಂತೇಳ್ಬಿಟ್ಟು, ಅವ್ರಿಗೇನೋ ಕೆಲಸ ಇದೆ ಅಂತೇಳ್ಬಿಟ್ಟು ಬರಲಿಲ್ಲ. ಇನ್ನು ನಾವು ಎಲ್ಲರೂ ಬಂದಿದ್ವಿ. ಎಲ್ಲನೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗಿತ್ತು. ಆದರೆ ಅವ್ರಿಗೇನು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು, ಆದರೆ ಅವ್ರಿಗೆ ಬಂದಿರಲಿಲ್ಲ. ನಾವು ಎಲ್ಲನೂ ಇಲ್ಲೆಲ್ಲಿ ಎಲ್ಲನೂ ಗಂಡು ಮಕ್ಕಳೇ ಎಲ್ಲನೂ ಇದ್ದಾರೆ. ನೋಡಿದ್ರಲ್ಲ ಈ ಥರ ಎಲ್ಲ. ಇನ್ನೇನು ಸಾಯಂಕಾಲ ಅಂದರೆ ನೈಟಲ್ಲಿ ಒಂದು 11:30 ಆ ಥರ ಆಗೋಗಿತ್ತು. ಊಟಗಳೆಲ್ಲನೂ ಮುಗಿಸ್ಕೊಂಡು ಎಲ್ಲನೂ ಆದಮೇಲೆ ಈ ಥರ ಮಾಡ್ತಾ ಇದ್ದಂಥದ್ದು. ಇನ್ನು ಇಲ್ಲಿ ಬೆಂಕಿ ಈ ಥರ ಎಲ್ಲನೂ ಉರಿಸಿ ಎಲ್ಲನೂ ಮಾಡಿದ್ರಲ್ಲ, ಮತ್ತು ಮಧ್ಯದಲ್ಲಿ ಇವ್ರಿಗೂ ಒಂದು ಐಡಿಯಾ ಬಂದಿದೆ. ಅಂದರೆ ಕೆಂಡ ಎಲ್ಲನೂ ನೋಡಿ ಹೇಗಿದ್ರೂ ಈ ಥರ ಕೆಂಡ ಎಲ್ಲನೂ ಆಗಿದೆಯಲ್ಲ ಅಂತ ಹೇಳಿಬಿಟ್ಟು ಚಿಕನ್ ತಗೊಂಬಂದು ಇದು ಮಾಡಿದ್ರೆ ಫ್ರೈ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ನೋಡಿ ಇವಾಗ ಹೋಗ್ತಾ ಇದ್ದಾರೆ ಕೋಳಿ ಒಂದು ತಗೊಂಬರೋಕ್ಕೆ ಅಂತ ಹೇಳಿಬಿಟ್ಟು. ಇನ್ನು ಇಲ್ಲೇ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇರೋದು. ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಕೋಳಿನ ಒಂದು ತಗೊಂಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ನೋಡಿ ಇವಾಗ ಕೋಳಿನೂ ತೊಗೊಂಬರ್ತಾ ಇದ್ದಾರೆ. ನೋಡಿ ಇವ್ರ ತಲೆರಟ್ಟೆ ನೋಡಿ. ನೋಡಿದ್ರಲ್ಲ ಪಾಪ, ಅದಷ್ಟಕ್ಕೆ ಅದು ಮಲ್ಕೊಂಡಿದ್ರೆ ಯಾವ ಥರ ಅದನ್ನು ಎಬ್ಬಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ಅದನ್ನು ಕೋಳಿ ಕ್ಲೀನ್ ಮಾಡೋದಿರೋದು. ಅದಕ್ಕೋಸ್ಕರನೇ ಕ್ಲೀನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗ ಇಳ್ದಿದ್ದಾನೆ ನೋಡಿ. ಅವನೇ ಕ್ಲೀನ್ ಮಾಡ್ದ. ಇನ್ನು ಕ್ಲೀನ್ ಮಾಡಿಬಿಟ್ಟು ಇವರೇ ಎಲ್ಲನೂ ಮಸಾಲೆ ಎಲ್ಲನೂ ಇದು ಮಾಡಿಕೊಂಡು ರೆಡಿ ಮಾಡಿಕೊಂಡು ಇವರಿಬ್ಬರೇ ಎಲ್ಲನೂ ಮಾಡ್ತಾಯಿದ್ದಾರೆ. ದೊಡ್ಡ ಶೆಫ್ ಥರ ಕೂತ್ಕೊಂಡ್ಬಿಟ್ಟು ಅದಕ್ಕೆ ಮಸಾಲೆ ಎಲ್ಲನೂ ಇದು. ಮತ್ತು ನಮ್ಮ ಅಕ್ಕ ಅದಕ್ಕೆ ಎಲ್ಲ ಏನೇನು ಬೇಕು ಅದನ್ನು ಎಲ್ಲನೂ ತೊಗೊಂಬಂದು ಕೊಡ್ತಾ ಇದ್ದಾಳೆ. ಇನ್ನು ಹೇಗಿದ್ದರೂ ಮಕ್ಕಳು ಈ ಥರ ಎಲ್ಲನೂ ಕೂಡಿ ಮಾಡಿ ಇದು ಮಾಡಿದ್ರೇ ಚೆನ್ನಾಗಿರುತ್ತಲ್ವ. ಕೇಳಿದರು, ಸರಿ ಅಂತ ಹೇಳ್ಬಿಟ್ಟು ತೊಗೊಂಬನ್ನಿ ಅಂತ ಹೇಳಿಬಿಟ್ಟು ಕೊಟ್ಟು ಇಲ್ಲಿ ಈ ಥರ ಎಲ್ಲನೂ ರೆಡಿ ಮಾಡ್ತಾಯಿದ್ದಾರೆ. ಅದು ಏನೆಲ್ಲ ಆಗುತ್ತೆ, ಸಕ್ಸಸ್ ಆಯ್ತಾ ಇಲ್ವಾ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ನೋಡಿ ನಿಮಗೂ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಜಿರಳೆ ಏನೋ ಇತ್ತು ಅಂತೇಳ್ಬಿಟ್ಟು ನನ್ನ ಮಗ ಕೊಡೋಕೆ ಬಂದರೆ ಅವನಿಗೆ ಜಿರಳೆ ಅಂದರೆ ತುಂಬಾ ಭಯ. ಅದಕ್ಕೆ ಯಾವ ಥರ ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಮತ್ತು ಇವರು ಇನ್ನು ಮಸಾಲೆ ಹಾಕ್ತಾನೆ ಇದ್ದಾರೆ. ಒಬ್ಬೊಬ್ಬರು ಇದ್ದರೆ ಅವರಿಬ್ಬರು ಮಾಡೋ ಕೆಲಸನೇ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಇನ್ನು ಅದು ಮಸಾಲೆ ಏನೋ ಎಲ್ಲನೂ ರೆಡಿ ಮಾಡಿದ್ರು. ಹಾಗೆ ಮ್ಯಾರಿನೇಟ್ಗೂ ಸ್ವಲ್ಪ ತಿಟ್ಟರು. ಮತ್ತು ಅದನ್ನು ಏನರಲ್ಲಿ ಹಾಕಿ ಇದು ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ಪ್ಲ್ಯಾನ್ ಮಾಡಿದ್ರು. ನೋಡಿ ನನ್ನ ಮಗ ಬಂದ್ಬಿಟ್ಟು ಟ್ರೈಪೋಡ್ ಇಲ್ಲ ಅಂತ ಹೇಳಿಬಿಟ್ಟು ಟ್ರೈಪೋಡ್ಗೆ ಏನೆಲ್ಲ ಸರ್ಕಸ್ ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ಯಾವ ಥರ ಟ್ರೈಪೋಡ್ ರೆಡಿ ಮಾಡ್ತಾಯಿದ್ದಾನೆ ನೋಡಿ. ನಮ್ಮ ಬಾವ ಅವರು ಇಲ್ಲಿ ಅವರು ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ. ಅವ್ರ ಭಾಗಕ್ಕೆ ಎಷ್ಟು ಬರುತ್ತೋ ಅಷ್ಟು ತಗೊಳ್ಳೋ ಥರ. ಇನ್ನು ಇಲ್ಲಿ ಬಂದ್ಬಿಟ್ಟು ಇನ್ನು ಅದೇನೋ ಮಸಾಲೆ ಎಲ್ಲನೂ ರೆಡಿ ಮಾಡಿದೋ ಚಿಕನ್ ಏನೋ ತೊಗೊಂಬಂದ್ಬಿಟ್ರು. ಇನ್ನು ಅದನ್ನು ಫ್ರೈ ಮಾಡೋದು ಹೇಗೆ, ಸುಡೋದು ಹೇಗೆ ಅಂತ ಹೇಳ್ಬಿಟ್ಟು ಒಂದು ಕಂಬಿ ತೊಗೊಂಬಂದರು, ಒಂದು ಡಬ್ಬ ತೊಗೊಂಬಂದರು. ಏನೇನೋ ಇದು ಮಾಡಿ ಇವಾಗ ಮಾಡ್ತಾರೆ, ನೋಡ್ತಾ ಇರಿ ಹಾಗೇ. ಇನ್ನು ಕೆಂಡ ಎಲ್ಲ ಬರಲಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಇನ್ನು ಹಾಗೆ ಸೌದೆ ಎಲ್ಲನೂ ಹಾಕ್ತಾನೇ ಇದ್ದರು ನೋಡಿ. ಇವಾಗ ಈ ಡಬ್ಬದಲ್ಲಿ ಅವರು ಫ್ರೈ ಮಾಡೋ ಥರ ಅದನ್ನು ಯಾವ ಥರ ಮಾಡ್ತಾರೆ ಏನು ಅಂತ. ಇನ್ನು ಎಲ್ಲರೂ ಸೇರಿದರೆ ಒಬ್ಬೊಬ್ಬರು ಒಂದೊಂದು ಮಾತು ಹೇಳ್ತಾ ಇರ್ತಾರೆ. ಹಾಗೆ ಇದು ಮಾಡಿಕೊಂಡು ಹಾಗೆ ಇದ್ವಿ. ಅಂದರೆ ನೋಡಿದ್ರಲ್ಲ ಅವರು ಕ್ಲೀನ್ ಮಾಡ್ತಾ ಇದ್ದಿದ್ದು ಎಲ್ಲ ಒಂದೊಂದು ಅಂದರೆ ಜಾಸ್ತಿ ತೋರಿಸ್ತಾ ಇಲ್ಲ, ಯಾಕಂದರೆ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಫೈನಲ್ ಆಗಿ ಈ ಥರ ಅರ್ಧನ ಕಂಬಿಗೆ ಹಾಕಿ ಈ ಥರ ಗ್ರಿಲ್ ಚಿಕನ್ ಥರ ಇಟ್ಟಿದ್ದಾರೆ. ಏನೇನೋ ಮಾಡಿ ಇದು ಮಾಡ್ತಾಯಿದ್ದಾರೆ. ಸರಿ ಅದೇ ನಮ್ಮ ಅಕ್ಕನ ಮಗನೇ ನಾನೇ ರೆಡಿ ಮಾಡ್ತೀನಿ ಅಂತೇಳ್ಬಿಟ್ಟು ಎಲ್ಲನೂ ಈ ಥರ ಮಾಡ್ತಾಯಿದ್ದಾರೆ. ನನ್ನ ಮಗ ನಮ್ಮ ಅಕ್ಕನ ಮಗ ಇಬ್ಬರೂ ಅದನ್ನು ಮಾಡಿದಂಥದ್ದು. ಆದರೆ ಅವನು ಕ್ಲೀನ್ ಮಾಡ್ದ, ಮಸಾಲೆ ಎಲ್ಲ ಹಾಕ್ದ. ಮತ್ತು ನನ್ನ ಮಗ ಏನೋ ಮಾಡಬೇಕು ಅಂತ ಬಂದ, ಮತ್ತು ಬೇಡ ಬಿಡು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಸುಮ್ಮನೆ ಇದ್ದೋದ. ಆ ಥರ ಅದೇ ಒಂಥರ ಗ್ರಿಲ್ ಚಿಕನ್ ಟೈಪ್
ಈ ಥರ ಅದು ಅವ್ರಿಗೂ ಒಂಥರ ಖುಷಿ ಅಲ್ವಾ. ಈ ಥರ ಎಲ್ಲನೂ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಮೆಮೊರಿ. ಈ ಸರಿ ಎಲ್ಲರೂ ಒಟ್ಟುಗೂಡಿದ್ದೀವಿ. ನೆಕ್ಸ್ಟ್ ಇಯರ್ ಯಾವ್ಯಾವ ಥರ ಇರುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು ಗೊತ್ತಿಲ್ಲ. ಹೇಗೇಗೋ ಎಲ್ಲರೂ ಈ ಸರಿ ಬಂದ್ಬಿಟ್ಟಿದ್ದೀವಿ. ಯಾಕಂದರೆ ಕೆಲಸಗಳಿರುತ್ತೆ ಮತ್ತು ಕಾಲೇಜುಗಳಿರುತ್ತೆ ಆ ಥರ ಎಲ್ಲ ಅಲ್ವಾ. ಅದಕ್ಕೋಸ್ಕರ ನಾನೇನೋ ಮಿಸ್ ಮಾಡದೆ ಬರ್ತಾಯಿದ್ದೆ. ಈ ನಡುವೆ ಹೋಸಲಿ ಹಿಂಗೆ ಮತ್ತು ಇವಾಗ ಹೋಗಿದ್ದೀನಿ. ಇವಾಗಲೂ ಅಷ್ಟೇ ನಾನು ಏನೇನೋ ಮಾಡಿದೆ. ಆದರೆ ನಮ್ಮ ಅಕ್ಕ ಬಾವ ಬಿಡದೆ ಕರ್ಕೊಂಬಂದ್ಬಿಟ್ರು ನನ್ನನ್ನು. ನೋಡಿ ಅಲ್ಲಿ ಇದು ಚಿಕನ್ ಫ್ರೈ ಆಗ್ತಾಯಿದ್ರೆ ಇವರು ಇದು ಕರಾಟೆ ಇದನ್ನು ಮಾಡ್ತಾಯಿದ್ದಾರೆ. ನನ್ನ ಮಗ ಮಮ್ಮಿ ನಮ್ಮ ದೊಡ್ಡಪ್ಪನಿಗೆ ಕರಾಟೆ ಇದು ಬರುತ್ತೆ ಮಮ್ಮಿ ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ದ. ಕೋಲು ಈ ಥರ ತಿರುಗಿಸ್ತಾರಲ್ವ ಅದನ್ನು. ಈ ಥರ ಚೆನ್ನಾಗಿತ್ತು. ಎಲ್ಲರೂ ಮಕ್ಕಳು ಎಲ್ಲನೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಈ ಥರ ಇದು ಮಾಡಿ ತುಂಬಾ ದಿನಗಳಾಯಿತು. ಅಂದರೆ ನಮ್ಮ ಊರಲ್ಲಿ ಇದು ಮಾಡಿದ್ದಂದರೆ ದೀಪಾವಳಿಗೂ ಹಾಗೆ ಪರವಾಗಿಲ್ಲ ಎಂಜಾಯ್ ಮಾಡಿದ್ರು. ಇವಾಗ ಮತ್ತೆ ಸಂಕ್ರಾಂತಿ ಹೆಂಗಲ್ವಾ, ನಾನು ಸಂಕ್ರಾಂತಿ ಹಬ್ಬಕ್ಕೆ ಮತ್ತು ದೀಪಾವಳಿಗೆ ಯಾವಾಗ್ಲೂ ಮಿಸ್ ಮಾಡದೆ ಬರ್ತಾಯಿದ್ದೆ. ಅಂದರೆ ಅಲ್ಲೂ ಅಷ್ಟೇ ಸಂಕ್ರಾಂತಿ ಆದಮೇಲೆ ಇಲ್ಲಿ ಹಬ್ಬ ಅಲ್ವಾ. ಮತ್ತು ಅಲ್ಲೂ ದೀಪಾವಳಿನೂ ಅಷ್ಟೇ ನಮ್ಮ ಊರಲ್ಲಿ ನೆಕ್ಸ್ಟು ದೀಪಾವಳಿ ಆಗೋದು, ಇಲ್ಲಿ ಮೊದಲೇ ದೀಪಾವಳಿ ಆಗಿಬಿಡತ್ತೆ. ಅದಕ್ಕೋಸ್ಕರ ಎರಡಕ್ಕೂ ಮಿಸ್ ಮಾಡದೆ ಬರ್ತಾಯಿದ್ದೆ. ನಮ್ಮ ಮಿಥುನು ಎಲ್ಲರನ್ನೂ ಕರಿತಾ ಇದ್ದಾನೆ, ಬನ್ನಿ ಚಿಕನ್ ಆಗಿದೆ ತಿನ್ನೋಣ ಟೇಸ್ಟ್ ಮಾಡೋಣ ಬನ್ನಿ ಅಂತ. ನಮ್ಮ ದೊಡ್ಡಪ್ಪ ನಾವು ಹೋಗು ನಾವು ಬರಲ್ಲ ಅಂತ ಹೇಳಿ ಇದು ಮಾಡ್ತಾಯಿದ್ದಾನೆ ನೋಡಿ. ಹಾಗೆ ಎಲ್ಲರನ್ನೂ ಕರ್ಕೊಂಬರ್ತಾ ಇದ್ದಾನೆ. ಅದಕ್ಕೆ ಕೋಲು ಬೇರೆ ಎತ್ಕೊಂಡು. ಈ ವಿಡಿಯೋನ ಕೆಲವೊಬ್ಬರು ಎಲ್ಲನೂ ನೋಡಿರ್ತೀರೇನೋ. ಅಂದರೆ ತೆಲುಗು ಚಾನಲಲ್ಲಿ ಹಾಕಿದ್ದೀನಿ ಈ ವಿಡಿಯೋನ. ಹಾಗೆ ಸ್ವಲ್ಪ ವಾಯ್ಸು ಅದು ಇದು ಎಲ್ಲನೂ ಕೊಟ್ಕೊಂಡು ನೋಡಿರೋರು ನೋಡಿರ್ತೀರ ಐ ಹೋಪ್ ಅಂತ ಅಲ್ಲೇ ಅಂದ್ಕೊಂಡಿದ್ದೀನಿ. ಇದು ಕನ್ನಡ ಚಾನಲ್, ಅದಕ್ಕೆ ಎಲ್ಲನೂ ವಾಯ್ಸ್ ಎಲ್ಲನೂ ಕಟ್ ಮಾಡಿ ಫುಲ್ಲಾಗಿ ಇದನ್ನು ಕೊಡ್ತಾಯಿದ್ದೀನಿ. ಯಾಕಂದರೆ ಅಲ್ಲಿ ತೆಲುಗಲ್ಲಿ ಹಾಗೆ ಹೀಗೆ ಎಲ್ಲನೂ ಮಾತಾಡಿಕೊಂಡು ಇರ್ತಾರಲ್ವ, ಅದಕ್ಕೋಸ್ಕರ. ಅಂದರೆ ನಾವು ತೆಲುಗು ಯಾಕೆ ಮಾತಾಡ್ತೀವಿ ಅಂದರೆ ಕೆಲವ್ರಿಗೆಲ್ಲ ಗೊತ್ತೇ ಇರುತ್ತೆ. ನಮ್ಮದು ಕರ್ನಾಟಕ ಆದ್ರೂ ತೆಲುಗು ಕೆಲವರೆಲ್ಲ ಮಾತಾಡೋರು ಇರ್ತಾರೆ. ಬಾರ್ಡ್ರಲ್ಲಿ ಇರೋದ್ರಿಂದ ಆಂಧ್ರ ಬಾರ್ಡ್ರ್ ತೆಲುಗು ಕನ್ನಡ ಕೂಡ ಮಿಕ್ಸ್ ನೋಡಿದ್ರಲ್ವ. ಎಲ್ಲನೂ ನನ್ನ ಮಕ್ಕನ ಮಗನ ಮಾಡಿದ್ನಂತೆ, ಎಲ್ಲನೂ ನಾನೇ ಮಾಡಿದ್ದೆ, ಯಾರೇ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹೇಗೋ ಸಾಧಿಸ್ಬಿಟ್ಟಿದ್ದಾರೆ ನೋಡಿ ಚಿಕನ್ನ. ಇವಾಗ ಎಲ್ಲರೂ ಕೂತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಸ್ವಲ್ಪ ಸಾಕು, ಅಂದರೆ ಇನ್ನು ಬೆಳಗ್ಗೆ ಹೇಗಿದ್ರು ಅದೆಲ್ಲನೂ ತಿನ್ನೋದೆ. ಆಚೆ ಅವರೆಲ್ಲನೂ ರೆಡಿ ಮಾಡ್ತಾ ಇದ್ದಾರಲ್ಲ ಅದೆಲ್ಲನೂ. ಇವಾಗ ಈಗ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲನೂ ಮಾಡಿದಂಥದ್ದು ಚೆನ್ನಾಗಿರುತ್ತೆ ಅಲ್ವಾ. ಹೇಳ್ದೆ ಅಲ್ವಾ, ಈ ಹಿಂದಿನ ಅಂದರೆ ಬೇರೆ ಚಾನಲಲ್ಲೂ ಹಾಕಿದ್ದೀನಿ. ಐ ಹೋಪ್ ಕೆಲವೊಬ್ಬರೆಲ್ಲ ನೋಡಿರ್ತೀರ ಅಂತ ಹೇಳಿ ಏನೋ ಅಂದ್ಕೊಂಡಿದ್ದೀನಿ. ಅದು ಬಂದ್ಬಿಟ್ಟು ತೆಲುಗು ಚಾನಲೂ ಒಂದು ಓಪನ್ ಮಾಡಿದ್ದೀನಿ. ಇದು ಇನ್ನೇನು ಕನ್ನಡ ಚಾನಲು, ನನ್ನ ಚಾನಲ್ ಬಂದು ಇನ್ನೇನು 5 ಇಯರ್ಸ್ ಆಗ್ತಾಯಿದೆ. ನನಗೇನೆ ಬೇಜಾರಾಗುತ್ತೆ ಈ ಥರ ಹೇಳೋದಕ್ಕೆ. ಯಾಕೆ ಅಂದರೆ ಸುಮ್ಮನೆ ಹಾಕೋದೇನೋ ಅಂದರೆ ಮೆಮರಿಗೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಆ ಥರ ಇನ್ನು ಕೆಲವೊಬ್ಬರೆಲ್ಲ ಕೇಳ್ತಾರೆ, ಈ ಥರ ವಿಡಿಯೋಸ್ ಹಾಕ್ತೀಯಲ್ವಾ ದುಡ್ಡು ಬಂದುಬಿಡುತ್ತಾ ಬರುತ್ತಾ ಅಂತ ಹೇಳಿಬಿಟ್ಟು. ಏನು ಅದರಿಂದ ಲಾಭ ಅದು ಇದು ಅಂತ. ಹೇಗಿದ್ರು ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ, ಹಾಗೆ ವಾಟ್ಸಪ್ಪಲ್ಲಿ ಹಾಕ್ತಾರೆ ಸ್ಟೇಟಸ್ಗೆ ಈ ಥರ ವಿಡಿಯೋಸು ಅದು ಇದು. ಇನ್ನು ಅದೇ ಥರ ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಅಮೌಂಟ್ ಬರುತ್ತೆ ಅಂತಲೇ ನಾನು ವಿಡಿಯೋ ಮಾಡಿದ್ದು. ಆಗಲಿ ನೋಡೋಣ ಯಾವಾಗ ಬರುತ್ತೋ ಏನೋ ಹೇಗೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ ಇದು ಕನ್ನಡ ಚಾನಲ್ನ ಡಿಲೀಟ್ ಮಾಡೋಕ್ಕೂ ಇಲ್ಲ ಬಿಡೋಕ್ಕೂ ಇಲ್ಲ. ಅದಕ್ಕೋಸ್ಕರನೇ ತೆಲುಗುನೂ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಯಾವುದೆಲ್ಲ ಸಕ್ಸಸ್ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು.